ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ. ನಾವು ಹೊಸ ಬೈಕ್ ತೊಗೊಂಡಿದ್ದೀವಿ. ಅದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ರೆಡಿ ಆಗಬೇಕು, ರೆಡಿಯಾಗಿ ಹೊರಡೋದಷ್ಟೇ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡುವ. ಫ್ರೆಂಡ್ಸ್, ಇದೆ ನಮ್ಮ ಗಾಡಿ. ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಗಾಡಿ ಹೆಂಗೈತಂತ ಕಮೆಂಟ್ ಮಾಡಿ. ದೇವಸ್ಥಾನದ ಹತ್ರನೇ ಹೂವಿನಾರ ಪೂಜೆ ಸಾಮಾನು ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೂವಿನಾರ ಇರಲಿಲ್ಲ. ಅದಕ್ಕೆ ಮತ್ತೆ ರಿಟರ್ನ್ ಹೂವಿನಾರ ತರೋಕ್ಕೆ ಅಂತ ಹೋಗ್ತಿದ್ದೀವಿ. ರಿಟರ್ನ್ ಹೋಗ್ಬೇಕಾದ್ರೆ ನಿರ್ವಿಗೆ ಕಣ್ಣಲ್ಲಿ ಏನೋ ಬಿತ್ತು, ಧೂಳು ಸಮಥಿಂಗ್ ಏನಾಯಿತು ಅಂತ ಗೊತ್ತಿಲ್ಲ. ಅವಳಿಗೆ ತುಂಬ ಇರಿಟೇಟ್ ಆಗ್ತಿತ್ತು. ನಿರ್ವಿ, ನಿನ್ನ ಕಣ್ಣಿಗೆ ಏನಾಗಿತ್ತು? ನನಗೆ ಕಣ್ಣೊಳಗೆ ಹುಳ ಬಿದ್ದಿತ್ತು. ಹೌದಾ? ಹೂವಿನಾರ ಪೂಜೆ ಸಾಮಾನು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಗಾಡಿಗೆ ಪೂಜೆ ಮಾಡಿಸಿದ್ವಿ. ನಾವು ಗಾಡಿ ತಗೊಂಡು ಆಗಲೇ 3 days ಆಗಿತ್ತು. ಬಟ್ ಒಳ್ಳೆ ದಿನ ನೋಡಿ ಪೂಜೆ ಮಾಡಿಸೋಣ ಅಂತ ಸುಮ್ಮನಿದ್ವಿ. ನಮ್ಮ ಗಾಡಿಗೆ ಇಲ್ಲೇ ಪೂಜೆ ಮಾಡಿಸ್ಬೇಕಂತನೂ ಅಂದ್ಕೊಂಡಿದ್ವಿ. ಪೂಜಾರಿಯವರು ನಮ್ಮ ಮಾಮ ಫ್ರೆಂಡ್ ಆಗಿದ್ದರಿಂದ ನೀಟಾಗಿ ಪೂಜೆ ಮಾಡಿಕೊಟ್ರು. ಹಾಗೆಯೇ ಈ ಬೈಕ್ ನಮ್ಮ ಫ್ಯಾಮ್ಲಿಗೆ ಒಳ್ಳೆ ಮೆಮೊರೀಸ್ನ ಕೊಡಲಿ ಅಂತ ಬೇಡ್ಕೊಂಡೆ. ಹಾಗೆಯೇ ನಾವೆಲ್ಲೇ ಹೋದರೂ ಸೇಫಾಗಿ ಹೋಗಿ ಮನೆಗೆ ಸೇಫಾಗಿ ಬರಬೇಕಂತನೂ ಬೇಡ್ಕೊಂಡೆ. ಈ ವಿಡಿಯೋ ಇವತ್ತು ಸಿಂಪಲ್ಲಾಗಿ ಕಾಣಿಸಿದ್ರು ಮುಂದೆ ಈ ವಿಡಿಯೋ ನೋಡಿದಾಗ ಡೆಫಿನೆಟ್ಲಿ ನನಗೆ ಸ್ಪೆಷಲ್ ಅನಿಸುತ್ತೆ. ನಾನು ಅದಕ್ಕೆ ಈ ಸಣ್ಣ ಸಣ್ಣ ನನ್ನ ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನಾರ ಹಾಕಿ ಪೂಜೆ ಮಾಡಿದ್ರು. ಕೊನೆಯಲ್ಲಿ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ನಮ್ಮ ಬೈಕ್ಗೆ ಆರತಿ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದ್ರು ನಮ್ಮ ಮಾಮ. ಇಲ್ಲಿಗೆ ಬೈಕ್ಗೆ ಪೂಜೆ ಕಂಪ್ಲೀಟ್ ಆಯಿತು. ಆಮೇಲೆ ಟೈರ್ಸ್ ಕೆಳಗಡೆ ನಿಂಬೆಹಣ್ಣು ಇಟ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಸಿದ್ರು. ಇಲ್ಲೊಂದು ರೌಂಡ್ ಹೋಗಿ ಬಂದರು. ಪೂಜೆ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರೆ ನಿರ್ವಿ ಜ್ಯೂಸ್ ಕುಡಿಬೇಕು ಅಂದ್ಲು. ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಗೋಬಿ ತಿಂದ್ಕೊಂಡು ಮನೆಗೆ ಹೋದ್ವಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.